ನಮಸ್ಕಾರ ವೀಕ್ಷಕರೇ, TV 66 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾವಿವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಗುಡಿ ತಾಲೂಕಿನ ನಾಗವಾಡ ಗ್ರಾಮಕ್ಕೆ. ನಮ್ಮೂರ ಸುದ್ದಿಯನ್ನು ಮಾಡೋದಕ್ಕೆ. ನಾಗವಾಡ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬನ್ನಿ ವೀಕ್ಷಕರೇ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗವಾಡ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಕೋಣೆಗಳು ತುಂಬಾ ಚಿಕ್ಕದಾಗಿದೆ, ಅದರ ಮೇಲ್ಚಾವಣಿಗಳು ಕೂಡ ಸೋರುತ್ತಿವೆ. ಅಂಗನವಾಡಿ ಕೇಂದ್ರದಿಂದ ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರಿಗೆ ಸಿಗುವ ರೇಷನ್ ಸಮರ್ಪಕವಾಗಿಲ್ಲವೆಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ 2 ಕೋಣೆಗಳ ಮೇಲ್ಚಾವಣಿ ಸೋರುತ್ತಿದ್ದು, ಅದರ ದುರಸ್ತಿ ಕಾರ್ಯ ಇದುವರೆಗೂ ಪ್ರಾರಂಭವಾಗಿಲ್ಲ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಆದಷ್ಟು ಬೇಗ ಶಾಲೆಯ ಕಟ್ಟಡವನ್ನು ದುರಸ್ತಿಗೊಳಿಸಬೇಕೆಂದು TV 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡರು. ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ. ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ಥರ ನೀರು ಹರಿಯುತ್ತದೆ. ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಸೊಳ್ಳೆ ಕಚ್ಚುಲಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ, ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ. ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಮಕ್ಕಳಿಗೆ ಸೊಳ್ಳೆಗಳೇ ಕಾಟ ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ. ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ. ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ಮತ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮದಲ್ಲಿ ಸಮುದಾಯ ಶೌಚಾಲಯ ಇಲ್ಲದೇ ಇರುವ ಕಾರಣ ಗ್ರಾಮದ ಮನೆಗಳ ಹಿಂದೆ ಶೌಚಾಲಯಕ್ಕೆ ಹೋಗುತ್ತಿದ್ದಾರೆ. ಮನೆಯವರಿಗೆ ತುಂಬಾ ತೊಂದರೆಗಳಾಗುತ್ತಿದೆ. ದುರ್ನಾತನಿಂದ ಮನೆಯಲ್ಲಿ ಕುಳಿತುಕೊಂಡು ಊಟ ಮಾಡಲಾಗುತ್ತಿಲ್ಲ. ಮಕ್ಕಳಿಗೆ ಹಲವಾರು ರೋಗಗಳು ಕಾಣಿಸಿಕೊಳ್ಳುತ್ತಿವೆ ಎಂದು ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ TV 66 ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಏನ್ ಸಮಸ್ಯೆ ಇದೆ ಗ್ರಾಮ? ನಮಗ್ ಸಮಸ್ಯೆ ನೋಡ್ರಿ, ನೀರಿಂದ ರಸ್ತಾದಾಗ ನೀರ್ ಹರಿದು ಬಾಳ ತೊಂದ್ರೆ ಆಗ್ಯದ್ರಿ. ಅದು ಒಳಚರಂಡಿ ಮಾಡ್ಬೇಕ್ರಿ. ಒಳಚರಂಡಿ ವ್ಯವಸ್ಥೆ ಆಗ್ಬೇಕ್ರಿ. ಒಳಚರಂಡಿ ವ್ಯವಸ್ಥೆ ಆದ್ರಿ ನೀರಂತೂ ರಗಡ ಅದಾವ್ರಿ. ಈಗ ಯಾರಿಗೆ ಬೇಡ ಅನ್ನಕ್ ಬರಂಗಿಲ್ಲ. ರಸ್ತಾಕ ಒಗಿತಾರೆ, ಎಲ್ಲ ಮಾಡ್ತಾರ. ಕರೆ ಒಗಿದ್ದು ಪೈಪ್ ಹಾಕಿ ಒಳಚರಂಡಿ ಮಾಡ್ಬೇಕು. ಅದು ಒಂದು ಸಮಸ್ಯೆ ನೋಡ್ರಿ ನಮ್ಮ ಊರಿಗೆ. ಮತ್ತೊಂದು ಯಾವ್ದು ಇಲ್ರಿ. ಅಂದ್ರೆ ಎಲ್ಲಾ ಬಟ್ಟೆ ಒಗಿದ ನೀರೆಲ್ಲ ಈ ಕಡೆ ಬರ್ತವೆ. ಎಲ್ಲಾ ಈ ಕಡೆ ರೀ. ಮುಂದಿನ ದೇವಸ್ಥಾನ ಅದೇನ್ರಿ ಇಲ್ಲಿ? ಮುಂದ್ ದೇವಸ್ಥಾನ ಅದ್ರಿ. ಇಲ್ಲಿ ಹನುಮಂತ ದೇವ್ರ ಗುಡಿ, ಪಾಡುಂತನ ಗುಡಿ ಇದು ಅದಾವ್ರಿ. ಅಲ್ಲಿ ಹೆಣ್ಮಕ್ಳ ಬಟ್ಟೆಗಳ ದೊಬಿಘಾಟಿಲ್ಲೇನ್ರಿ? ದೊಬಿಗಡ ಇಲ್ರಿ, ಅಲ್ಲಿ ಹೋಗಂಗೆ ಇಲ್ರಿ. ಎಲ್ಲಾರು ಮನೆ ಮುಂದ ಹೋಗಿತಾರ. ದೊಬಿಘಾಟ್ ಆದ್ರಿ ಅದ? ದೊಬಿಗಡ ಐತ್ರಿ, ಕಿತ್ಯಾರ ಅದನ್ನು. ಕಿತ್ಯಾರ. ಹಂಗಾಗಿ ಎಲ್ಲಾ ಮನೆ ಮುಂದೆ ಹೋಗಿದಾರೆ. ಎಲ್ಲಾ ಮನೆ ಮುಂದ ಹೋಗಿತಾರ. ನೀರಿನ ಸಮಸ್ಯೆ ಏನ್ ನಮಗಿಲ್ಲ. ಆದ್ರೆ ಇನ್ನೇನು ಇದು ರಸ್ತಾದ ಒಳಚರಂಡಿ ಮಾಡಿದ್ರ ಒಳ್ಳೇದಕ್ಕಂದ್ ನೋಡ್ರಿ. ಒಳಚರಂಡಿ ಮಾಡ್ಬೇಕಿಲ್ಲ, ಸೈಡ್ಲಿ ಸ್ವಲ್ಪ ದೊಡ್ಡ ಚರಂಡಿ ಮಾಡಿದ್ರೆ ಹಂಗಾರ ಇದು ಅಕ್ಕದ್ರಿ. ಅದಕ್ಕ ಬಂದಿದ್ದು ಕ್ಯಾನ್ಸಲ್ ಮಾಡ್ಯಾರ್ರಿ. ಅದು ಬಂದಿತ್ತು, ಒಳಚರಂಡಿ ಬಂದಿತ್ರಿ. ಅದು 60 ಲಕ್ಷ ಏನ್ ಸಂಕ್ಷನ್ ಆಗಿತ್ರಿ. ಅದು ಪಂಚಾಯತಿಲಿದ್ದನ ಬಂದ್ ಮಾಡ್ಯಾರ್ರಿ. ಯಾಕ್ರಿ? ಅದು ಏನ್ ಸಮಸ್ಯೆ ಅದನ್ರಿ, ಇವ್ರ ಮೆಂಬರ್ಗಳು ಅವ್ರು ಕೂಡಿ ಬಂದ್ ಮಾಡ್ಯಾರ. ಅದನ್ನ ಪಂಚಾಯತಿ ಅವ್ರೇ ಬಂದ್ ಮಾಡ್ಯಾರಿ. ಅದು ರೊಕ್ಕ ಆಗ್ಲೇ ಈಗ ಆಲ್ರೆಡಿ ಬಂದದ್ರಿ. ಬಂದಿದ್ದು ದುಡ್ಡ ಹಾಕಿಲ್ಲ. ಇದು ಒಳಚರಂಡಿ ವ್ಯವಸ್ಥೆ ಇತ್ತು, ಅದ್ರ ದಿವಸದಿಂದನ ಬಂದಿತ್ತು. ಅದನ್ನ ಮಾಡಿಲ್ಲ. ಅಂದ್ರೆ ಅನುದಾನ ಬಂದವಾದ್ರೆ ಇನ್ನೂ ಕೆಲಸ ಆಗಿಲ್ಲ. ಅನುದಾನ ಬಂದಾವ್ರಿ, ಕೆಲಸ ಆಗಿಲ್ಲ. ಅದಕ್ಕೆ ಸ್ವಲ್ಪ ದಯವಿಟ್ಟು ಪಂಚಾಯತಿ ಅವ್ರಿಗೆ ನೀವೇ ಹೇಳ್ಬೇಕ್ರಿ. PDOಗಾಗ್ಲಿ ಅವ್ರು ಅಧ್ಯಕ್ಷರಿಗಾಗ್ಲಿ ಸ್ವಲ್ಪ ಹಿಂಗ ಅಂತ ಹೇಳಿದ್ರ ತಿಳಿಸಿದ್ರೆ ಸ್ವಲ್ಪ ಕೆಲಸ ಆಗ್ತದೆ. ಹೌದು. ಇದೇ ಒಂದ್ ಸಮಸ್ಯೆ ನೋಡ್ರಿ, ನಮ್ಮ ಊರಾಗ ಇರುದೇ ಇದು ನೀರಿನ ಸಮಸ್ಯೆನೇ. ಒಳಚರಂಡಿ ಮಾಡಿದ್ರ ಅದೊಂದು ಒಳ್ಳೇದಕ್ಕದ ನೋಡ್ರಿ ನಮ್ಮ ಊರಿಗೆ. ಹೌದ್ರಿ. ನಿಮ್ಗೆ ಪೆನ್ಷನ್ ಬರ್ತಾವೇನ್ರಿ? ಇಲ್ರಿ, ಇನ್ನ ಬಂದಿಲ್ರಿ. ಊರಾಗ ರೇಷನ್ ಕೊಡ್ತಾರಿ? ಕೊಡ್ತಾರ್ರಿ ರೇಷನ್ ಕೊಡ್ತಾರ. ಊರಾಗ ಏನ್ರ ಸಾರ್ವಜನಿಕ ಶೌಚಾಲಯ ಅದೇನ್ರಿ? ಸಾರ್ವಜನಿಕರ ಶೌಚಾಲಯ ಯಾವ ಇಲ್ರಿ. ಇದು ನೀರಿಂದ ಇಟ್ಟು ಸಮಸ್ಯೆ ನಮಗ. ಸಾರ್ವಜನಿಕ ಶೌಚಾಲಯ ಇಲ್ರಿ. ಮನಿಗೊಂದೊಂದು ಶೌಚಾಲಯ ಮಾಡ್ಕೊಂಡಾರ. ಆದ್ರೂ ಹೊರಗ್ ಹೋಗತಾರ, ಮನೆ ಮಾಡೋರು ಮಾಡತ್ತಾರ. ಅದೇನು ಸಮಸ್ಯೆ ಇಲ್ಲ. ಈ ನೀರಿಂದ ಇಟ್ಟು ಒಳಚರಂಡಿ ನಮಗ ಸಮಸ್ಯೆ. ಅದನ್ನ ನೀಟ್ ಬಗೆಹರಿಸಿದ್ರಿ ಇದರ ಪಂಚಾಯತಿಗೆ PDOಗ ಅದು ಹೇಳಿ ಅದನ್ನ ಬಗೆಹರಿಸಿದ್ರ ಪುಣ್ಯ ಹತ್ತದ ನೋಡ್ರಿ. ಯಾಕ ರೊಜ್ಜ ವರ್ಷದವ್ರು ಯಾರು ಬಂದ್ರು ಅಕಸ್ಮಾತ್
ಗಾಡಿ ತರ್ಲಿ ಏನೇ ತರ್ಲಿ ಆ ಜಾರಿಕೆನ್ ಬೀಳಾಕತ್ಯಾರ ಜನ. ಅದರಸಿಂದ ಅದೊಂದು ಇದು ಮಾಡ್ರಿ. ಕುಡಿ ನೀರಿನ ಸಮಸ್ಯೆ ಏನಿಲ್ರಿ? ಕುಡಿ ನೀರಿನ ಸಮಸ್ಯೆ ಇಲ್ರಿ ನಮ್ಮ ಊರಿಗಿನ್ನ ಆದಟ್ ಹೆಚ್ಚದಾವ್ ನೀರಿಂದ ಏನ್ ಸಮಸ್ಯೆ ಇಲ್ಲ ನಮಗ. ಇದು ಏನು ಇದು ರಸ್ತಾದ ಇಟ್ಟು ತೊಂದ್ರೆ ನೋಡ್ರಿ. ಗ್ರಾಮ ಪಂಚಾಯತ್ ಊರಾಗ ಕಸದ ಗಾಡಿ ಬರ್ತಾವೇನ್ರಿ? ಕಸದ ಗಾಡಿ ಬರ್ತದ್ರಿ. ಕಸದ ಒಳಗ್ ಬರ್ತಾರ್ರಿ? ಬರ್ತಾರ. ಏನ್ರ ಹುಳ ಗಿಡ ಆದ್ರ ಮಚ್ಚರ್ ಆದ್ರ ಪುಡಿ ಹೊಡ್ಯಾಕ ಬರ್ತಾರ? ಬರ್ತಾರ ಅದ್ರದ್ದೇನ್ ತೊಂದ್ರೆ ಇಲ್ರಿ. ಇದು ಇಟೇ ನಮ್ ನೋಡ್ರಿ ಪರಿಸರದವ್ರು ಯಾರ ಬಂದ್ರ ಜಾರ್ ಬೀಳ್ತಾರ. ಸೈಕಲ್ ಮೋಟರ್ ಅಲ್ಲಿ ಏನೇ ಅಲ್ಲಿ ನಾವ್ ಊರನವ್ರಿಗೆ ಗೊತ್ತಿರ್ತೈತಿ. ಅದೊಂದು ಸಮಸ್ಯೆ ನೋಡ್ರಿ. ಯಾವ್ದ್ರಿ? ನಮ್ಮ ಮಕ್ಕಳಿಗೆ ಪಾಯ್ಖಾನೆ ಸಮಸ್ಯೆ, ಶೌಚಾಲಯ ರೀ. ಇಲ್ಲಿ ಈ ಕಡೆ ಅರ್ಧ ಜನ ಹೊಕ್ಕದ್ರಿ, ಈ ಕಡೆ ಅರ್ಧ ಜನ ಹೊಕ್ಕದ. ಎಲ್ಲಿ ಶೌಚಾಲಯ ಇಲ್ರಿ ಹೆಣ್ಮಕ್ಳಿಗೆ. ಅದ ಸಾರ್ವಜನಿಕ ಶೌಚಾಲಯಗಳು ಇಲ್ರಿ, ಒಟ್ಟ ಇಲ್ರಿ ನಮ್ಮ ಊರಾಗ. ಆಗಿಲ್ರಿ. ಅದನ್ನೊಂದು ಶೌಚಾಲಯ ಒಂದು ಇದೊಂದು ಇಟ್ಟು ರಸ್ತಾದ ಇಟ್ರಿ. ಅದ ಗ್ರಾಮ ಪಂಚಾಯತ್ ಹೋಗಿ ನೀವು ಶೌಚಾಲಯವಾಗಿ ಮನೆ ಮಾಡಿದ್ರೆ ನಾ ಶೌಚಾಲಯಗಳು ಆಗಿಲ್ರಿ ಹೇಳೇವ್ರಿ. ಆದ್ರ ಶೌಚಾಲಯ ಏನೇನು ಮಾಡಿಲ್ರಿ ಅವ್ರು ಪಂಚಾಯತಿಲಿದ್ದ. ಆದ್ರೆ ಇದು ಏನು ಅನುದಾನ ಬಂದಿತ್ರಿ, ಇದನ್ನ ಬಂದಿಟ್ಟಾರ್ರಿ. ಒಳಚರಂಡಿದು ಅನುದಾನ ಬಂದೈತಿ, ಪಂಚಾಯತಿ ಅವ್ರಿಗೆ ಬಂದಿಟ್ಟಾರ. ಊರಾಗ ಹುಡುಗರಿಗೆ ಬಸ್ ವ್ಯವಸ್ಥೆ ಅದೇನ್ರಿ? ಸ್ಕೂಲ್ ಹುಡುಗರಿಗೆ ಬಸ್ ಅದಾರಿ. ಮುಂಜಾನೆ ಒಂದು, ಮಧ್ಯಾಹ್ನಕ್ಕೊಂದು, ಸಂಜೆಕೊಂದು ಬರ್ತದ್ರಿ. ಆದ್ರ 3 ಟೈಮ್ ಬಿಡ್ತಾರ್ರಿ. ಆದ್ರ ಸಾಲಿ ಹುಡುಗರಿಗೆ ಒದಗಂಗಿಲ್ರಿ. ಒಮ್ಮೆ ಮೊದಗ್ತಾವು, ಒಮ್ಮೆ ಒದಗಂಗಿಲ್ರಿ. ಯಾಕ ಕಾಲೇಜ್ ಹುಡುಗರು ಮಧ್ಯಾಹ್ನಕ್ ಬಿಡ್ತಾರ್ರಿ. ಮತ್ತ ಹಂಗ ಟೈಮ್ ಇಂಟು ಟೈಮ್ ಇಲ್ರಿ. ಹಂಗಾಗಿ ಸ್ವಲ್ಪ ಹುಡುಗರಿಗೆ ಹೋಗಿ ತೊಂದ್ರೆ ಆಗತ್ತೆ, ಸ್ವಲ್ಪ ತೊಂದ್ರೆ ಆಕದ್ರಿ. ಸ್ವಲ್ಪ ದೂರ ಶಾಲಿ ಹುಡುಗರಿಗೆ ಇಲ್ಲಿದ್ದ ಬಾಗೇಡಿಗೆ ಹೋಗ್ತಾರಿ ಕಂಡಪಟ್ಟಿ ಮಂದಿ ನಮ್ಮ ಶಾಲಿ ಕಲಿ ಹುಡುಗರು. ಅದೇ ಇಟ್ಟ ತೊಂದ್ರೆ ಅದ್ ನೋಡ್ರಿ. ಹೌದ್ರಿ. ಊರ ರೇಷನ್ ಕೊಡ್ತಾರೇನ್ರಿ? ರೇಷನ್ ಕೊಡ್ತಾರ್ರಿ. ಅಂದ್ರೆ ಸ್ವಲ್ಪ ಚರಂಡಿ ವ್ಯವಸ್ಥೆ ಸ್ವಲ್ಪ ನೀಟಾಗಿ ಮಾಡೋದು. ಇದನ್ನೊಂದು ನಮ್ಮ ಶೌಚಾಲಯ ಒಂದ್ರಿ. ಹೆಣ್ಣು ಮಕ್ಕಳಿಗೆ ಹೊರಗೆ ಹೋದ್ರ ಮರ್ಯಾದಿಲ್ಲ. ಹಿಂಗ ಗಂಡ ಮಕ್ಕಳ ಕೆಲ್ಸಕ್ಕೆ ಹೋಗಿರ್ತೀವಿ, ಹಂಗೆ ಕೂತಿರ್ತಾರ. ಯಾತ್ ನಿಂದ್ರದು ಕುಂದ್ರದು ಈ ಸಮಸ್ಯೆ ಬಾಳ ಆಗ್ಯಾದ. ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲಿ ನೋಡ್ರಿ. ಒಟ್ಟು ಇಲ್ಲಿ ಹಿಂದ್ಗಡೆ ಒಂದ್ ಆಗ್ಬೇಕ್ರಿ, ಇಲ್ಲೊಂದ್ ಆಗ್ಬೇಕ್ರಿ. ಆಯ್ತು ಹೇಳಿ. ನಿಮ್ಮ ಸಮಸ್ಯೆಗಳನ್ನ ಹೋಗಿ ನಿಮ್ಮ ಗ್ರಾಮ ಪಂಚಾಯತ್ ತಿಳಿಸಿ ಅದನ್ನ ಅಭಿವೃದ್ಧಿ ಕೆಲಸಗಳು ಮಾಡ್ತೇವೆ. ಆಯ್ತ್ರಿ, ಆಯ್ತು. ಮತ್ತೆ ಎಲ್ಲಿ ತೋರಿಸಿ ಮಾಡ್ತೀವಿ ವಿಡಿಯೋ. ಊರಾಗ ಎಲ್ಲಾ ಕಡೆ ಸಿಸಿ ರೋಡ್ ಅದಾವೇನ್ರಿ? ಸಣ್ಣಾಗ ವರ್ಷ ಮಾಡ್ತಾರಿಲ್ಲ ಅನ್ನಂಗಿಲ್ಲ. ಕೆಲಸ ನಡೆದಾವ. ಇದ್ರನ್ನ ಸ್ವಲ್ಪ ವರ್ಷ ಬಳತ್ರಿ. ಇವ್ರಿ ಇಲ್ಲಿ ಕೊಟ್ರೇನ್ರಿ ಅಡ್ಗಿ ಆಟಿ ಸಾಂಗ್ ಕೊಡ್ತಾರಲ್ರಿ? ಬರ್ತಾರೆ ಹುಡ್ರು ಒಂದ್ 20 ಹುಡ್ರು ಇರ್ತಾರ. 20 ಹುಡ್ರಿ ಬರ್ತಾರ ದಿನಗಳು? ಬರ್ತಾರ. ಇವತ್ತ ಆ ಕಡೆ ಹೋಗ್ಯಾರ್ರಿ. ಹೌದ್ರಿ. ಏನ್ ಕೊಡ್ತೀರಿ ಹುಡ್ರಿ ಊಟಕ್ಕ? ಊಟಕ್ಕ ಮುಂಜಾನೆ ಹಾಲ್ರಿ, ಉಂಡಿ, ಅಡಿಗೆ ಮಾಡ್ತೀವಿ ಊಟಕ್ಕ. ಒಂದಿನ ಅನ್ನ ಸಾರ, ಒಗ್ಗರಣೆ ಅನ್ನ. ಕಾಯಿಪಲ್ಲೆ ತಗೊಂಬರ್ತೀರೇನ್ರಿ? ಮೇಡಮ್ ತರ್ತಾರೆ ಕಾಯಿಪಲ್ಲೆ. ಹುಡುಗರಿಗೆ ರೇಷನ್ ಗೀಷನ್ ಕೊಡ್ತಾರೇನ್ರಿ ತಿಂಗಳ? ಇವೇ ಬಂದೇನ್ರಿ ತಿಂಗಳ ರೇಷನ್? ಇಲ್ಲೇ ಇಲ್ಲೇ ಇರ್ತಲ್ಲ. ಈ ತಿಂಗಳದೇನ್ರಿ ಇದು? ಹಾಲಿನ ಪೌಡ್ರ್ ಹುಡ್ರಿಗೆ ಹಾಕ್ತೇನ್ರಿ? ಹಾಲಿನ ಪೌಡ್ರು ಏನಾರ ಗರ್ಭಿಣಿಯರಿಗೆ ರೇಷನ್ ಕೊಡ್ತೀರಿ ತಿಂಗಳ? ಕರೆಕ್ಟಾಗಿ ಬರ್ತಾರೆ. ಮತ್ತ ನಿಮ್ಮ ಮೇಡಮ್ ಬಂದಿಲ್ರಿ? ಅವ್ರ ಮೀಟಿಂಗ್ ಹೋಗ್ಯಾರ. ರೀ ಇಲ್ಲಿ ಅಂಗನವಾಡಿ ಸ್ಕೂಲಿಗೆ ಶೌಚಾಲಯ ವ್ಯವಸ್ಥೆ ಏನ್ರಿ? ಐತ್ರಿ. ಆದ್ರಿ ಇಲ್ಲೇ ಬೋರಿನ ನೀರ್ ಅದಾವ್ರಿ. ಬೋರಿನ ನೀರ್ ಚಲೋ ಬರ್ತಾರೆ. ಕುಡಿ ನೀರು ಏನ್ ಸಪ್ಪಿನ ಹಂಗಿಲ್ರಿ? ಏನಿಲ್ರಿ. ನಾವು ಕುಡಿ ನೀರ ಅವ್ರ ಕುಡಿತಾರ. ಹೌದ್ರಿ. ಶೌಚಾಲಯಕ್ಕೆಲ್ಲ ನೀರಿನ ವ್ಯವಸ್ಥೆ ಅದೇನ್ರಿ? ಇದು ಮುಂದೆ ಎಲ್ಲ ಚರಂಡಿ ಹರವ್ರಿ ಎಲ್ಲ ಏನ್ರ ಸೊಳ್ಳೆ ಆದ್ರ ಪುಡಿ ಹೊಡಿತಾರೇನ್ರಿ? ಪುಡಿ ಹೊಡಿತಾರ್ರಿ. ಆದ್ರ ಏನು ಇದು ಇಲ್ರಿ. ಕಸದ ಎಣ್ಣೆ ಅದು ಹೊಡಿತಾರ. ಏನೋ ಇದು ಇಲ್ಲ. ಅಂದ್ರೆ ಏನ್ರಿ ರೂಮ್ಗಳ ಸೋರ್ತಾವೇನ್ರಿ ಮಳೆಗಾಲದಾಗ? ಸೋರ್ತಾದ್ರಿ. ಇದು ಇಟ್ಟು ಜಂಪ್ಲ ಇಡ್ತದ್ರಿ. ಪೂರಾ ಸೋರ್ತಾವೇನ್ರಿ? ಮಳಿ ಕಮ್ಮ ಆದ್ರ ಸೋರಲ್ರಿ. ಇಲ್ಲಿಕಂದ್ ಸೋರ್ತದ. ಅಂಗನವಾಡಿ ರೂಮ್ ರೀ?
ಅಂಗನವಾಡಿ ರೂಮ್ ಇದು ಇದು ಅಡಿಗೆ ರೂಮ್ ರೀ. ಅಡಿಗೆ ರೂಮ್ನು ಸೋರಲ್ರಿ ಆದ್ರ ಅದು ಕಮ್ಮ. ಸರಿ. ಇದು ಸೋರ್ತದ್ರಿ. ಹೊಸ ಸೋರತ ಬಿಡ್ರಿ ಮತ್ತೆ ಏಕೆ ಐತಿ ಆದ್ರ ಕಮ್ಮ ಅಂತ ಹೇಳ್ತೀನಿ. ಇದೇನ ಸರ್ಕಾರದ ಏನ್ರಿ ಬಾಡಿಗೆ ಹಾ ಆಗಿದೆ? ಸರ್ಕಾರದ್ರಿ. ಗೌರ್ಮೆಂಟ್ ಕಡೆ ಐತ್ರಿ ಆದ್ರ ಕೋಲ್ ಹತ್ತೆಗ ಐತ್ರಿ. ಅಂದ್ರೆ ಸ್ವಲ್ಪ ರೂಮ್ಗಳು ಸಣ್ಣ ಅದಾವ್ರಿ. ಸಣ್ಣ ಅದಾರ. ಸ್ವಲ್ಪ ರೂಮ್ಗಳು ಸ್ವಲ್ಪ ದೊಡ್ಡದಾದ್ರ ನಡೀತದ್ರಿ, ಅನುಕೂಲ ಆಗತ್ರಿ. ಅನುಕೂಲ ಆಕದ್ರಿ. ಯಾವ್ದ್ರ ಕುರ್ಚಿ ಅನ್ನು ರೇಷನ್ ಇಡೋಕನ್ನು ಅನುಕೂಲ ಆಕದ್ರಿ. ಈಗ ಅನುಕೂಲ ಇಲ್ಲ ಅಲ್ಲಿದಲ್ಲೇ ಇಟ್ಟು ನೋಡ್ರಿ. ಹೌದ್ರಿ. ಅದೇ ಸ್ವಲ್ಪ ಎಲ್ಲ ಸಾಮಾನ್ಯ ಇಡ್ಲಾಕಿಲ್ಲ, ಸ್ವಲ್ಪ ಹತ್ತಿ ರೂಮ್ ಅದಾವ್ರಿ. ಸ್ವಲ್ಪ ದೊಡ್ಡದಾದ್ರ ಅನುಕೂಲ ಆಗತ್ತೆ. ಅನುಕೂಲ ಆಕದ್ರಿ. ಏನು ವೀಕ್ಷಕರೇ, ಇದು ನಾಗವಾಡ ಗ್ರಾಮದ ಅಂಗನವಾಡಿ. ಸ್ವಲ್ಪ ಇದು ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಸ್ವಲ್ಪ ಸೋರ್ತಾ ಇದೆ. ಅದನ್ನು ಸ್ವಲ್ಪ ದುರಸ್ತಿ ಮಾಡಬೇಕು. ಮತ್ತೆ ಸ್ವಲ್ಪ ಸ್ವಲ್ಪ ಕೋಣೆಗಳ ವ್ಯವಸ್ಥೆ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು. ಸ್ವಲ್ಪ ಚಿಕ್ಕದಾಗಿವೆ. ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಸ್ವಲ್ಪ ಹುಡುಗರಿಗೆಲ್ಲ ಅನುಕೂಲ ಆಗುತ್ತೆ. ಯಾಕಂದ್ರೆ ಇಲ್ಲಿ ಚೇರ್ಗಳೆಲ್ಲ ಈ ಕಡೆ ಸೈಡ್ ಇಟ್ಟಿದ್ದಾರೆ. ಅವೆಲ್ಲ ಇಡೋಕೆ ಈ ಕಡೆ ಸ್ವಲ್ಪ ಜಾಗದ ಸಮಸ್ಯೆ ಆಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ವಲ್ಪ ಇದನ್ನ ಕಡೆ ಗಮನ ಹರಿಸಿ ಸ್ವಲ್ಪ ರೂಮ್ಗಳನ್ನ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ, ಮತ್ತೆ ಇದು ಅಡಿಗೆ ರೂಮು, ಮತ್ತೆ ಇದು ಅಂಗನವಾಡಿಯಲ್ಲಿ ಹುಡುಗರು ಇರುವಂತ ರೂಮು ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕಂತ ನಾವು ನಮ್ಮ TV 66 ಕನ್ನಡ ನ್ಯೂಸ್ ಚಾನಲ್ ಮೂಲಕ ಕೇಳ್ಕೊತಾ ಇದ್ದೀವಿ. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾದ್ರೆ? ಶಾಲೆ ಒಳಗೆ ಒಟ್ಟು 8 ಕ್ಲಾಸ್ ಅದಾವ. 1 ರಿಂದ 8ನೇ ತರಗತಿ. ಅಲ್ಲೇ ಒಟ್ಟು ಮಕ್ಕಳು 78 ಮಕ್ಕಳು ಓದ್ತಾ ಇದಾವ. 78 ಮಕ್ಕಳು ಅದಾವ. ರೂಮ್ಗಳೆಲ್ಲ ಸಫಿಶಿಯೆಂಟ್. ರೂಮ್ಗಳು 5 ರೂಮ್ ಅದಾವ. 5 ರೂಮ್ ನೊಳಗೆ ಅಡ್ಜಸ್ಟ್ ಅಂದ್ರೆ ನಲಿಕಲಿಗೆ 1 ರಿಂದ 3 ನಲಿಕಲಿ ಒಂದೇ ರೂಮ್ನಾಗ ಹಾಕೋತೇವೆ. ಉಳಿದು 4 ರೂಮ್ ನೊಳಗೆ ಕ್ಲಾಸ್ಗಳು ಹಾಕೋತೇವೆ. ಮತ್ತೆ ಊಟದ ಕಟ್ಟಿ ಒಂದು ದೊಡ್ಡದ ಗಿಡದ ನೆರಳಿಗೆ ಅಲ್ಲಿನೂ ಕೂಡ ನಾವು ಒಂದು ಹಿಂದಿನ ಮಾದರಿ ಟೈಪ್ ಅಲ್ಲಿನೂ ಕೂಡ ಮಕ್ಕಳಿಗೆ ಕಲಿಸ್ತೀವಿ. ಇರುವಂತ ಇದ್ರೊಳಗೆ ವ್ಯವಸ್ಥೆ ಚೆನ್ನಾಗಿದೆ. ಯಾವುದೇ ರೀತಿ ನೀರಿಂದಾಗ್ಲಿ ಇದರದಾಗ್ಲಿ ಕಟ್ಟಡದಾಗ್ಲಿ ಯಾವುದೇ ರೀತಿಯಾದಂತ ವ್ಯವಸ್ಥೆ ಇಲ್ಲ. ಈಚೆ ಕಡೆ ಗ್ರೌಂಡಿಗೆ ಕಾಂಪೌಂಡ್ ಜಾಗ ಕಡಿಮೆ ಇರೋದ್ರಿಂದ ಕಾಂಪೌಂಡ್ ಹಾಕಿಲ್ಲ. ಅದು ಮುಂದಿನ ಜಾಗ ಬೇರೆದವ್ರದ್ದು ಐತಿ. ಇದಿಷ್ಟೇ 5 ಗುಂಟೆ ಜಾಗ ಕೊಟ್ಟಾರ ಅವ್ರು ಹಿಂದಿನವ್ರು. ಅದ್ರೊಳಗೆ ಈಗ 2 ರೂಮ್ ಕಟ್ಟ್ಯಾರ. ಭಾಳ ಆದ್ರೆ ಇನ್ನೊಂದ್ 2 ರೂಮ್ ಆಗ್ತಾವ. ಗ್ರೌಂಡ್ ವ್ಯವಸ್ಥೆ ಇಲ್ರಿ? ಗ್ರೌಂಡ್ ಇಲ್ಲ ನಮ್ಮಲ್ಲಿ. ಗ್ರೌಂಡ್ ಕಾಂಪೌಂಡ್ ಕಟ್ಟಲು ಸ್ವಲ್ಪ ಜಾಗದ ಸಮಸ್ಯೆ ಇದೆ. ಕಾಂಪೌಂಡ್ ಜಾಗಾನೇ ಇಲ್ಲ. ನಮ್ಮ ಸ್ಕೂಲಿಗೆ ಜಾಗಾನೇ ಇಲ್ಲ. ಇರೋದೇ 5 ಗುಂಟೆದೊಳಗೆ 2 ರೂಮ್ ಈಗ ಆಲ್ರೆಡಿ ಕಟ್ಟ್ಯಾರ. ಒಂದ್ 2.5 ಗುಂಟೆ ಕಟ್ಟ್ಯಾರ. ಇನ್ನೊಂದ್ 2.5 ಸೈಡ್ ಐತಿ ಪಕ್ಕದೊಳಗೆ. ಹಿಂಗಾಗಿ ಏನೋ ಮಾಡಕ್ ಬರೋದಿಲ್ಲ. ಉಳಿದ ಯಾವುದೇ ರೀತಿ ಊರಿನ ಸಹಕಾರ ಅದ, ಗ್ರಾಮ ಪಂಚಾಯತಿ ಸಹಕಾರ ಅದ. ಮತ್ ಈಗಾಗ್ಲೇ ಮ್ಯಾಲ್ ಬಿಲ್ಡಿಂಗ್ ಸೋರ್ತಿದ್ದು ಅದಕ್ಕಾಗಿ ಜಿಲ್ಲಾ ಪಂಚಾಯತಿಯಿಂದ ಒಂದ್ 5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ಯಾರ. ಈಗಾಗಲೇ ಇಂಜಿನಿಯರ್ ಬಂದು ಎಲ್ಲಾ ನೋಡ್ಕೊಂಡು ವರದಿ ಮಾಡ್ಕೊಂಡು ಹೋಗ್ಯಾರ. ಅವರು ಈ ಬಹುಶಃ ಈ ವಾರದೊಳಗೆ ಅದನ್ನ ಮೇಲಿಂದ ಕೆಲಸ ಚಾಲೂ ಮಾಡ್ತಾರ. 4 ರೂಮ್ ಮ್ಯಾಲಿದ ಸ್ಲಾಬ್ ಹಾಕಿ ಕೊಡ್ತೇವ ಅಂತ ಹೇಳಿ ಹೋಗ್ಯಾರ ಅವ್ರು ಬಂದು. ಮತ್ತೆ ಧನ್ಯವಾದಗಳು ನಮ್ಮ ಶಾಲೆಗೆ ಬಂದು ನಮ್ಮೆಲ್ಲ ಕುಂದು ಕೊರತೆಗಳನ್ನ ಕೇಳಿ ನಮ್ಗ ಸಹಾಯ ಮಾಡಿರ್ತಕ್ಕಂಥ ಈ ಕನ್ನಡ ನ್ಯೂಸ್ TV 66 ಅವರಿಗೆ 66 ಅವರಿಗೆ ನಮಗೆ ತುಂಬಾ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ತಾವು ಇದೇ ರೀತಿ ತಾಲೂಕಿನೊಳಗಿರ್ತಕ್ಕಂಥ ಎಲ್ಲ ಶಾಲೆ ಕಾಲೇಜುಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಮೂಲ ಸೌಲಭ್ಯಗಳ ಬಗ್ಗೆ ಒಂದು ಅಲ್ಲಿಯ ಮುಖ್ಯ ಗುರುಗಳು SDMC ಅವ್ರ ಜೊತೆಗೆ ಚರ್ಚಿಸಿ ಒಂದು ಮಕ್ಕಳ ಅಭಿವೃದ್ಧಿಯನ್ನ ಮಾಡಿದರೆ ಇನ್ನೂ ಅಷ್ಟು ಹೆಚ್ಚಿನ ಒಂದು ಇದು ಆಗ್ತದ ಅಂತೇಳಿ ನಾವು ಕೂಡ ಆಶಿಸಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದು ಒಂದು ಉಪ್ಪು ಮಾರು ಹೋಗ್ತಿತ್ರಿ. ಅವ್ರ ಹದ ದಾರಿ ಬಿಡ್ಲಾರ್ಕ ಅವ್ರ ಮಣ್ಣು ಹಾಕೊಂಡ್ಬಿಟ್ಟಾರಿ. ಅದಕ್ಕೆ ತುಂಬಿಟ್ಟದ್ರಿ. ಯಾವಾಗ ಏನ್ ಹಾಕ ಹುಡುಗರು ಗೊತ್ತಾಗಲ್ಲ. ಅಂಜಿ ಗೊತ್ತಾಗ ವೀಕ್ಷಕರೇ, ಇದು ನಾಗವಾಡ ಗ್ರಾಮದಲ್ಲಿ ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ. ಅದ್ರ ಪಕ್ಕದಲ್ಲಿ ಅಂಗನವಾಡಿ ಸ್ಕೂಲ್ ಇದೆ. ನೋಡ್ಬೋದು ಇಲ್ಲ ರಸ್ತೆ ಮೇಲೆಲ್ಲ ಶೌಚಾಲಯ ಮಾಡಿದ್ರು. ಇಲ್ಲಿ ಬಂದು ಇಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲದೇ ಇರೋ ಕಾರಣ ರಸ್ತೆ ಬದಿಯಲ್ಲಿ ಎಲ್ಲರೂ ಇಲ್ಲಿ ಟಾಯ್ಲೆಟ್ ಬಂದ್ಕೊಂಡು ಹೋಗಿದಾರೆಲ್ಲ. ಸ್ವಲ್ಪ ಪೂರ ಸಂಪೂರ್ಣವಾಗಿ ಗಲೀಜಾಗಿದೆ ಜಾಗ. ನೋಡ್ಬೋದು ಚರಂಡಿ ಫುಲ್ ತುಂಬೋಗಿದೆ ಚರಂಡಿ. ಅದನ್ನ ಮುಂದೆ ಹೋಗುವ ನೀರು ಹರಿಯುವಂತ ಕೆಲಸ ಕೂಡ ಅಲ್ಲಿ ಮಾಡಿಲ್ಲ ಯಾರು. ಮತ್ತೆ ಫುಲ್ ತುಂಬಿ ಚರಂಡಿ ತುಂಬೋಗಿದೆ. ಸಂಪೂರ್ಣವಾಗಿ ಗಲೀಜಾಗಿದೆ. ಫುಲ್ ಹಾಗೆ ನೀರು ಎಲ್ಲ ನಿಂತ್ಕೊಂಡು ಸಂಪೂರ್ಣವಾಗಿ ಗಲೀಜಾಗಿದೆ. ಇದನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ವಲ್ಪ ಗಮನ ಕೊಟ್ಟು ಈ ಚರಂಡಿ ನೀರನ್ನು ಸ್ವಲ್ಪ ಮುಂದೆ ಹರಿಯೋಗ ಮಾಡಬೇಕು. ಮತ್ತೆ ಸ್ವಲ್ಪ ಚರಂಡಿಯನ್ನ ಕ್ಲೀನ್ ಮಾಡಬೇಕು. ಮತ್ತೆ ಇಲ್ಲಿ ಗ್ರಾಮಕ್ಕೆ ಸ್ವಲ್ಪ ಸಾರ್ವಜನಿಕ ಶೌಚಾಲಯವನ್ನ ಕಟ್ಟಿಸಿಕೊಟ್ರೆ ಇಲ್ಲಿ ರೋಡ್ ಮೇಲೆ ಎಲ್ಲ ಗಲೀಜಾಗತ್ತಲ್ಲ, ಅದು ಸ್ವಲ್ಪ ತಪ್ಪತ್ತೆ.
ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬರುವಂತ ಜನರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕಂದ್ರೆ ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಇರೋದ್ರಿಂದ ದುರ್ನಾತ ಬರುತ್ತೆ. ಮತ್ತೆ ಇಲ್ಲಿ ಹುಳಗಳಾಗಿ ಬರೋ ಭಕ್ತಾದಿಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಮತ್ತೆ ಮುಂದೆ ಇದರ ಅಪೋಸಿಟ್ ಕೂಡ ಒಂದು ದೇವಸ್ಥಾನ ಇದೆ. ಮತ್ತೆ ಇಲ್ಲಿ ಪಕ್ಕದಲ್ಲಿ ಅಂಗನವಾಡಿ ಸ್ಕೂಲ್ ಇದೆ. ಹುಡುಗರಿಗೆಲ್ಲ ಸೊಳ್ಳೆಗಳಾಗಿ ಕಚ್ಚಿದ್ರೆ ಮಲೇರಿಯಾ, ಡೆಂಗ್ಯೂ ಅಂತ ರೋಗಗಳು ಬರುವಂತ ಚಾನ್ಸಸ್ ಇದೆ. ಅದಕ್ಕೆ ಸ್ವಲ್ಪ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ವಲ್ಪ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಸ್ವಲ್ಪ ಇದನ್ನ ಸ್ವಚ್ಛತೆ ಮಾಡಿ ಸ್ವಲ್ಪ ಇದಕ್ಕೆ ಪುಡಿ ಹೊಡಿಬೇಕು. ಅದು ಸೊಳ್ಳೆಗಳಾಗ್ಲಾರಂತ ಪುಡಿ ಹೊಡೆದ್ರೆ ಸ್ವಲ್ಪ ಸ್ವಚ್ಛತೆ ಆಗುತ್ತೆ. ಅದನ್ನ ಸ್ವಲ್ಪ ಇಲ್ಲ ಮಾಡುವ ಇಲ್ಲಿ ನೋಡೋದು. ವೀಕ್ಷಕರೇ, ನಾಗಾಡ ಗ್ರಾಮದಲ್ಲಿ ಸ್ವಲ್ಪ ದೊಡ್ಡ ಚರಂಡಿ ಇದು, ಮುಖ್ಯ ಕಾಲುವೆ ಇದು. ಇಲ್ಲಿ ನೋಡ್ಬೋದು ಸ್ವಲ್ಪ ಸ್ವಚ್ಛತೆಯನ್ನು ಕೂಡ ಮಾಡಿಲ್ಲ. ಅದರಲ್ಲಿ ಸ್ವಲ್ಪ ಕಸ ಎಲ್ಲ ಹಾಗೆ ಬಿದ್ದಿದೆ. ಅದರಲ್ಲಿ ಒಗೆದಿರುವಂಥ ಸ್ವಲ್ಪ ಕಸಗಳೆಲ್ಲ ಅಲ್ಲೇ ನಿಂತಿವೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಅಲ್ಲಿ ಆ ಕಡೆಯಿಂದ ಬಂದಿರೋ ಪೈಪ್ ಪೂರಾ ಬ್ಲಾಕ್ ಆಗಿದೆ. ಅದರಲ್ಲಿ ನೀರು ಬಿಡೋಕ್ಕೂ ಕೂಡ ಈ ಕಡೆ ಅಲ್ಲಿ ಅವಕಾಶ ಇಲ್ಲ. ಅದು ಸಂಪೂರ್ಣ ಬ್ಲಾಕ್ ಆಗಿದೆ. ಅದನ್ನು ಸ್ವಲ್ಪ ಸ್ವಚ್ಛತೆ ಮಾಡಬೇಕು. ಮತ್ತು ರಸ್ತೆಗಳನ್ನೆಲ್ಲ ಕಸ ಬಿದ್ದಿದೆ. ಅದನ್ನು ಸ್ವಲ್ಪ ಗ್ರಾಮ ಪಂಚಾಯತ್ ಕಸದ ಗಾಡಿಗಳು ಬಂದು ಸ್ವಲ್ಪ ಕಸವನ್ನು ಕ್ಲೀನ್ ಮಾಡುವಂಥ ಕಾರ್ಯನ ಮಾಡಬೇಕು. ಇದನ್ನು ಸ್ವಲ್ಪ ನಾಗರಿಕರಲ್ಲಿ ಅಡ್ಡಾಡೋಕೆ ತೊಂದರೆ ಆಗುತ್ತೆ. ತಿರುಗಾಡೋಕ್ಕೆ ಕಸ ಇದೆ, ರಸ್ತೆ ಮೇಲೆಲ್ಲ ಕಸ ಬಿದ್ದಿದೆ. ಮತ್ತು ಈ ಚರಂಡಿಗಳನ್ನು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಜನರಿಗೆ ಸ್ವಲ್ಪ ಹುಳುಗಳ ಸಮಸ್ಯೆ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಅವು ಎಲ್ಲ ನೀರುಗಳು ನಿಂತು ಎಲ್ಲ ಸ್ವಲ್ಪ ಸೊಳ್ಳೆಗಳಾಗಿ ಜನರಿಗೆ ಕಚ್ಚಿದ್ರೆ ಜನರಿಗೆ ರೋಗಗಳು ಬರುವಂಥ ಚಾನ್ಸಸ್ ಇದೆ. ಅದನ್ನು ಸ್ವಲ್ಪ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗಮನ ಹರಿಸಿ ಸ್ವಲ್ಪ ಸ್ವಚ್ಛತೆಯನ್ನು ಮಾಡುವಂಥ ಕೆಲಸ ಮಾಡಬೇಕು ಅಂತ ನಾವು ನಮ್ಮ TV 66 ಕನ್ನಡ ನ್ಯೂಸ್ ಚಾನಲ್ ಮೂಲಕ ಕೇಳ್ಕೊತಾ ಇದ್ದೀವಿ. ಇದೊಂದು ರೋಡ್ ಆಗಿ ಸಿಸಿ ರೋಡ್ ಆಗಿಲ್ಲ ಈ ಕಡೆ. ಗಟರ್ ನೀರು ಹಿಂಗೆ ಇರ್ತೀರೇನ್ರಿ? ಮಾಡ್ಬೇಕು ಗಟಾರ. ಕಡೆ ಒಂದು ಸಾಂಬ್ರು ಆ ಕಡೆ ಒಂದು ಮಾಡಿ ಸಿಸಿ ರೋಡ್ ಮಾಡಿದ್ರೆ ಚಲೋ ಆಕೈತಿ. ಇಲ್ಲ ನಮಗ ಪೈಖಾನೆ ಇಲ್ರಿ? ಹೊಟ್ಟೆ ಇಲ್ಲ. ಹೊರಗೆ ಹಾಕಿರೇನ್ರಿ? ಹೊರಗೆ ಹೋಗ್ತೇವ್. ಜಾಗನೂ ಇಲ್ಲ ಅಲ್ಲಿ ಕುಂದ್ರಾಕ. ರೋಡಿನ ಮ್ಯಾಗ ಕುಂದ್ರಾಕತಿ. ರೋಡ್ ಮೇಲೆ ಕುಂದ್ರ ಇದು ರೋಡ್ ಅದೇನು ಜಾಗ ಅದ್ರಿ? ಇದು ಜಾಗ ಐತ್ರಿ, ಮನೆ ಜಾಗ. ನಿಮ್ ಜಾಗ? ನಮ್ಮ ಮಾಮ ಅರ್ಧೈತಿ, ನಮ್ದು ಅಲ್ಲ. ಅದು ಒಂದೇ ಮನೆ ನಮ್ದು. ಅದು ಜಾಗ ಹಿಂದೂನು ಇಲ್ಲ ಮುಂದೂನು ಇಲ್ಲ. ಇದು ನಮ್ಮ ಮಾಮಾರ ಪಂಚಾಯತ್ ಮನಿ ಹಾಕ್ಲೇನ್ರಿ? ಮತ್ತ ಹಾಕ್ಬೇಕ್ರಿ ಅಣ್ಣಾರ, ಹಾಕ್ರಿ. ಕೇಳ್ಬೇಕ್ರಿ ಪಂಚಾಯತ್ ಮನೆಗೆ ಹಾಕಿ ನಮ್ಮ ಮನೆ ಇಲ್ಲ ಹೇಳಿ. ಮತ್ತ ಗಂಡ್ ಮಕ್ಳು ಹೋಗ್ತಾರ್ರಿ. ಅದು ಮತ್ತ ಸಮಸ್ಯೆ ಐತಿ ಅಲ್ಲ. ಏನ್ ಮಾಡೋದು? ಹೌದ್ರಿ. ಜಾಗ ಇಲ್ರಿ ನಮ್ಮ ಊರಿಗೆ. ಅಂಕರ್ ನಮ್ ತಾಂಡದಾಗ ಜಾಗನೇ ಇಲ್ಲ ಒಟ್ಟ. ಶೌಚಾಲಯ ಹೋಗ ಜಾಗ ಇಲ್ಲ ಒಟ್ಟ. ಜಾಗನೇ ಇಲ್ರಿ. ಈ ಪೈಖಾನೆ ಕಟ್ಸ್ಕೋಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ಜಾಗನೇ ಇಲ್ಲ ಒಟ್ಟ. ಹಂಗ್ ಮಾಡ್ಬೇಕ್ರಿ. ನೀವ್ ಗೃಹಲಕ್ಷ್ಮಿ ಬರ್ತೇನ್ರಿ? ಇಲ್ರಿ, ಬರಲ್ರಿ ಒಟ್ಟ. ಯಾಕ್ರಿ? ಯಾರಿಗ ಹೋದ್ರಿ? ರೇಷನ್ ಕಾರ್ಡ್ ಇಲ್ಲ? ರೇಷನ್ ಕಾರ್ಡ್ ಅದಾವ್ರಿ. ನಮ್ ರೇಷನ್ ಬರಲ್ದು, ಕೊಂಡ್ ತಗೊಂಡ್ ತಿನ್ನಾಕತ್ತೇವ್. ರೇಷನ್ ಯಾಕೆ ಬರಲ್ರಿ? ಯಾರಿಗ ಹೋದ್ರಿ? ಬರಂಗಿಲ್ಲ. ನಮ್ಮ ಹೆಸರ ಮ್ಯಾಗ ಬರಂಗಿಲ್ಲತ್ತ ರೇಷನ್. ಹೋಗಿ ಕೇಳ್ಬೇಕಿಲ್ರಿ? ಹೋಗಿ ಯಾರಿಗ್ ಕೇಳ್ರಿ? ರೇಷನ್ ಕೊಡಾರ ಕೇಳ್ತೇವ್, ಕೊಡಂಗಿಲ್ರ ಅಂತಾರ ಅವ್ರು. ತಹಸೀಲ್ದಾರ್ ಆಫೀಸ್ ಹೋಗ್ಬೇಕ್ರಿ. ಆಫೀಸಿಗೆ ಹೋಗ್ಬೇಕನ್ರಿ? ತಹಸೀಲ್ದಾರ್ ಆಫೀಸ್ ಹೋಗಿ ಕೇಳ್ಬೇಕ್ರಿ. ಬಗಡಿ ಹೋಗಿ ಸರ್ ಹಿಂಗೆ ನಮ್ದು ರೇಷನ್ ಕಾರ್ಡ್ ಅದಾವ್ರಿ, ರೇಷನ್ ಬರತ್ರಿ ಯಾಕಂತ ಕೇಳ್ಬೇಕ್ರಲ್ಲಿ ಹೋಗಿ. ಕೇಳ್ಬೇಕಲ್ರಿ. ಮತ್ತ ಹೆಣ್ಮಕ್ಳು ಹೊಸೂರ್ ಹೋಗಿ ಗೊಳೆ ಆಗಿ ಹೋಗಂದ್ರ ನಡಿತೈತ್ರಿ. ಮತ್ತ ನಾವ್ ಒಬ್ಬೊಬ್ಬರ ಹೋಗದ್ರ ಕೇಳ್ತಾರ. ನಿಮ್ ಸಮಸ್ಯೆ ನೀವ್ ಹೋಗೋದಿಲ್ರಿ. ನಿಮ್ ಮನೆ ಕಳ್ಸ್ರಿ. ಹುಡುಗರು ಇಲ್ಲೇನ್ರಿ ಯಾರು? ಯಾವ್ದಾರ್ರಿ? ಕಳ್ಸ್ರಿ ಹೋಗಿ. ಹುಡುಗರಿಗೆ ಕಳ್ಸ್ರಿ, ಬಗೆಡಿ ಕಳ್ಸ್ರಿ. ತಹಸೀಲ್ದಾರ್ ಆಫೀಸಿಗೆ ಹೋಗಿ ಕಳ್ಸಿ. ರೇಷನ್ ಕಾರ್ಡ್ ಅದಾವ, ರೇಷನ್ ಬರತ್ರಿ, ಏನ್ ಸಮಸ್ಯೆ ಅಂತ ಕೇಳ್ಬೇಕು. ಅಯ್ಯ ಪೈಖಾನಿ ಸೇಜನ ಪೈಖಾನಿ ಗಾರ ಇಲ್ಲಪ್ಪ ಬರೋದಿಲ್ರಿ. ಊರಾಗ ಕಸದ ಗಾಡಿ ಬರ್ತಾವೇನ್ರಿ? ಕಸದ ಗಾಡಿ ಬರ್ತಾರ ತಿಂಗಳು ಬರ್ತಾರೆ. ಏನ್ರ ಚರಂಡಿ ಅವು ಬಂದ್ರ ತುಂಬಿದ್ರ ಏನ್ರ ಸೊಳ್ಳೆ ಆದ್ರ ಪುಡಿ ಹೊಡಿತಾರೇನ್ರಿ ಬಂದು? ಹೊಡಿತಾರ. ಕಸದ ಬಕೆಟ್ ಕೊಟ್ಟಾರೇನ್ರಿ ಮನಿಗ? ಇಲ್ರಿ, ಮೊದಲ್ ಕೊಟ್ಟಿದ್ರು ಬಾಳ ದಿನ ಆತು. ಅವ್ ಮತ್ತ 2-3 ವರ್ಷ ಆತು. ಅಂದ್ರೆ ನಿಮಗ ಸ್ವಲ್ಪ ಹೆಣ್ಮಕ್ಳಿಗೆ ಶೌಚಾಲಯ ಸಮಸ್ಯೆ ಬಾಳ ಅದ್ರಿ. ಒಂದಕ್ ಹೋಗುದು ಸಂಡಾಸ ಅದೇ ತರಸ್ರಿ ನಮಗ ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ದೋಬಿಗಾಟ ಅದೇನ್ರಿ ಊರಾಗ ಬಟ್ಟೆ ಗಿರಾಕ? ಇಲ್ರಿ, ಇಲ್ರಿ. ಅದನ್ನ ಇದ್ದು ಮೊದಲ ಬಂದ್ ಮಾಡ್ಬಿಟ್ಟಾರ. ಅದನ್ನ ಬಂದ್ ಮಾಡಿ ಇಲ್ಲಿ ಅಂಗನವಾಡಿಯಿಂದ ಬಾಣಂತಿಯರಿಗೆ ಮತ್ತೆ ಗರ್ಭಿಣಿಯರಿಗೆ ರೇಷನ್ ಕೊಡ್ತಾರೇನ್ರಿ? ಕೊಡ್ತಾರ. ಕೊಡ್ತಾರೆ. ಇಲ್ಲೇ ನಮ್ಮ
ನಮ್ಮ ಮನ್ಯಾಗ ಐತಿ ಹ್ಮ್. ಇಬ್ಬರು ಸಾಲಿ ರೇಷನ್ ಊರಾಗ ಕೊಡ್ತಾರೇನ್ರಿ? ರೇಷನ್ ಊರಾಗ ಕೊಡ್ತಾರ. ಊರಾಗ ಸರ್ಕಾರ ದವಾಖಾನೆ ಇದ್ರಿ? ಇಲ್ಲಪ್ಪ. ಏನ್ರಾದ್ರಿ ಇಲ್ಲಿ ಹೋಗುದ್ರಿ? ಮತ್ ಬಾಯ್ಗಾಡಿ ಹೋಗುದು, ಗೋಳ್ಸಂಗಿ ಹೋಗುದು, ಮುತ್ತಿಗಿ ಆ ಕಡೆ ಇದಾರೆ, ಈ ಕಡೆ ನಿಮ್ ಊರಾಗ ಇಲ್ರಿ ಒಟ್ಟ? ಇಲ್ರಿ. ಊರಾಗ ಬಸ್ ವ್ಯವಸ್ಥೆ ಅದೇನ್ರಿ? ಬಸ್ ವ್ಯವಸ್ಥೆ ಅದ್ರಿ? ಬಸ್ ಬರ್ತೈತ್ರಿ ಒಂದ್ ಮುಂಜಾನೆ ಬರ್ತದಿಲ್ಲಪ್ಪ ಅದು. ಒಟ್ಟ ಅಂತ 3 ಟೈಮ್ ಬರ್ತದೆ ಒಟ್ಟ ದಿನಕ್ಕೆ. ಶೌಚಾಲಯ ಸಮಸ್ಯೆ ಜಾಸ್ತಿ ಅದ? ಹ್ಞೂನ್ರಿ. ಆಯ್ತು. ಲ್ಯಾಟ್ರಿನ್ ಸಮಸ್ಯೆ ಅದಾವ್ರಿ, ಕಟ್ಟಿಸ್ಬೇಕಂತ. ಅಂದ್ರೆ ಸಾರ್ವಜನಿಕ ಶೌಚಾಲಯ ಕಟ್ಟಿಸ್ಬೇಕು. ಶೌಚಾಲಯ ಬೇಕ್ರಿ. ಅಂದ್ರೆ ಊರ್ ಹೊರಗಡೆ ಏನಾರ ಶೌಚಾಲಯ ಹೋಗ್ಲಾಕ ಜಾಗ ಇಲ್ಲ? ಇಲ್ರಿ. ಅಂದ್ರೆ ಊರಾಗ ಸಾರ್ವಜನಿಕ ಶೌಚಾಲಯ ಇಲ್ರಿ, ವ್ಯವಸ್ಥೆ ಇಲ್ಲ. ಹ್ಞೂನ್ರಿ. ಅದನ್ನ ಸ್ವಲ್ಪ ಶೌಚಾಲಯ ವ್ಯವಸ್ಥೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗತ್ತೆ. ಅನುಕೂಲ ಆಗತ್ರಿ. ಇದನ್ನ ರೋಡ್ ಅದೇ ನಿಮ್ ಮನಿ ಜಾಗ? ಇದು ರೋಡ್ ಐತ್ರಿ. ಇದು ರೋಡ್ ಮಾಡಿಸ್ಬೇಕ್ರಿ, ಕಟ್ಸಿಲ್ರಿ. ರೋಡ್ ಮಾಡಿಲ್ರಿ ಇಲ್ಲಿ? ಮತ್ತೆ ಚರಂಡಿ ಇಲ್ಲ ನೀರ್ ಇರ್ತಾನ್ರಿ ಮುಂದ್ ಹೋಗ್ರಿ? ಸ್ವಲ್ಪ ಸ್ವಲ್ಪ. ಇಲ್ಲಿ ತೆಗ್ನ ನೀರ್ ನಿಂತಾನ್ರಿ? ಹ್ಞೂನ್ರಿ. ಮತ್ತೆ ಇಲ್ಲಿ ನೀರ್ ನಿಂತ್ರೆ ಏನಾರ ಪುಡಿ ಹೊಡಿತಾರೇನ್ರಿ ಪಂಚಾಯತಿಂದ ಹುಳಗಳಾದ್ರೆ? ಬರ್ತಾರ್ರಿ ಹಿಂಗ. ಕಸದ ಗಾಡಿ ಬರ್ತಾರ ಊರಾಗ? ಬರತ್ರಿ. ಕಸದ ಬಕೆಟ್ ಕೊಟ್ಟಾರಿ? ಹ್ಞೂನ್ರಿ ಕೊಟ್ಟಾರ್ರಿ. ರೇಷನ್ ಕೊಡ್ತಾರಿ? ರೇಷನ್ನು ಕೊಡ್ತಾರ್ರಿ. ಇಲ್ಲಿ ಊರಾಗ ಕೊಡ್ತಾರೇನ್ರಿ? ಹ್ಞೂನ್ರಿ ಊರಾಗ ಕೊಡ್ತಾರ. ಊರಾಗ ಬಸ್ ವ್ಯವಸ್ಥೆ ಅದಾರಿ? ಅದಾವ್ರಿ. ಬರೋದು ಬಸ್ ವ್ಯವಸ್ಥೆ ಅದಾರಿ? ಒಂದೇ ಐತ್ರಿ, ಬರ್ತೈತ್ರಿ. ಊರಾಗ ಸರ್ಕಾರ ದವಾಖಾನೆ ಅದೇನ್ರಿ? ಇಲ್ರಿ. ಒಟ್ಟೆ ಇಲ್ರಿ? ಗೋಳ್ಸಂಗಿಗ್ ಹೋಗ್ಬೇಕ್ರಿ, ಬಾಗ್ಯಾಡಿ. ಅಲ್ಲ ಇಲ್ಲಿ ದವಾಖಾನೆ ಏನ್ ಡಾಕ್ಟರ್ ಬಂದ್ ಹೋಗ್ತಾರೇನ್ರಿ ವಾರಾಗ ಒಮ್ಮೆ? ಇಲ್ರಿ, ಒಟ್ಟ ಬರೋದಿಲ್ರಿ? ಏನಾದ್ರೆ ಇಲ್ಲಿ ಬೇರೆ ಕಡೆ ಹೋಗಿ ತೋರ್ಸಿರಿ ಒಟ್ಟ? ಮತ್ತೆ ಇಲ್ಲಿ ರೇಷನ್ ಕೊಡ್ತೇನ್ರಿ ಊರಾಗ? ರೇಷನ್ ಕೊಡ್ತಾರ್ರಿ. ಗೃಹಲಕ್ಷ್ಮಿ ರೊಕ್ಕ ಬರ್ತಾರಿ? ಬರ್ತಾವ್ರಿ. ತಿಂಗಳ ಬರ್ತಾವ್ರಿ? ಬರ್ತಾವ್ರಿ. ಇಲ್ಲಿ ಬಟ್ಟೆ ಗಿರಾಗ ದೋಬಿಘಾಟ್ ಅದೇನ್ರಿ ಊರಾಗ? ಇಲ್ರಿ. ಇಲ್ಲ? ಇಲ್ರಿ, ಬಟ್ಟಿಗ ಕುಡಿ ನೀರ್ ಬರ್ತಾವೇನ್ರಿ? ಬರ್ತಾವ್ರಿ. ಬೋರಿನ ನೀರ್ ಬರ್ತಾವ್ರಿ. ಸಿಹಿ ನೀರ್ ಬರೋರಿ? ಹೊಳಿ ನೀರ? ಹೊಳಿ ನೀರ್ ಇಲ್ರಿ. ಬೋರಿನ ನೀರ್ ಬರ್ತಾರಿ? ಚಲೋ ಬರ್ತಾರ ನೀರ್ ಕುಡಿಯಾಕ? ಚಲೋ ಬರ್ತಾವ್ರಿ. ಊರಾಗ ಫಿಲ್ಟರ್ ನೀರ್ ಅದೇನ್ರಿ? ಇಲ್ರಿ. ಯಾಕೆ ಬಂದ್ ಅದೇನ್ರಿ ಅದು? ಬಂದಿದ್ದಿರ್ಬೇಕ್ರಿ, ನಮ್ಗಂತ್ರು ಗೊತ್ತಿಲ್ರಿ. ಅಲ್ಲಿ ಐತ್ರಿ, ಬಂದ್ ಐತ್ರಿ. ಅದು ಎಲ್ಲಾ ಹೊಡ್ದಾರ್ರಿ ಅದನ್ನ. ಅಂದ್ರೆ ಇಲ್ಲಿ ಬೋರಿನ ನೀರೇ ಕುಡಿತೀರಿ? ಹ್ಞೂನ್ರಿ. ಫಿಲ್ಟರ್ ನೀರ್ ಇಲ್ಲ ಅಂತ ಇಲ್ಲಿ ಊರಾಗ ಇಲ್ರಿ ಒಟ್ಟ? ಇಲ್ರಿ. ವೀಕ್ಷಕರೇ, ಇದು ಬಸವನ ಬಾಗೇವಾಡಿಯಿಂದ ನಾಗವಾಡಕ್ಕೆ ಬರುವಂತ ಮುಖ್ಯ ರಸ್ತೆ ಇದು. ನೋಡ್ಬೋದು ರಸ್ತೆಗಳ ಮೇಲೆ ಎಲ್ಲ ತಿಪ್ಪೆಗಳು ಹಾಕಿದ್ದಾರೆ. ಮತ್ತೆ ಇಲ್ಲಿ ಶೌಚಾಲಯ ಮಾಡಿದ್ದಾರೆ, ಅಂದ್ರೆ ರಸ್ತೆ ಪಕ್ಕದಲ್ಲಿ ಎಲ್ಲರೂ ಶೌಚಾಲಯ ಮಾಡಿದ್ದಾರೆ, ಮಲಮೂತ್ರ ವಿಸರ್ಜನೆ ಎಲ್ಲ ಮಾಡಿದ್ದಾರೆ. ಸಂಪೂರ್ಣ ಗಲೀಜಾಗಿದೆ. ಇಲ್ಲಿ ಹೋಗೋ ಬರೋ ಪ್ರಯಾಣಿಕರು ಕೂಡ ಸ್ವಲ್ಪ ಹೋಗುವಾಗ ಸ್ವಲ್ಪ ದುರ್ನಾತ ಬರುತ್ತೆ. ಹಾಗಾಗಿ ಅಡ್ಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಜನರಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಇಲ್ಲಿ ತಿಪ್ಪೆಗಳಿಂದ ಸ್ವಲ್ಪ ಹುಳುಗಳು ಜಾಸ್ತಿ ಆಗುವಂತ ಚಾನ್ಸಸ್ ಇದೆ, ಸೊಳ್ಳೆಗಳು. ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿವೆ. ಸ್ವಲ್ಪ ಇಲ್ಲಿ ಮುಂದೋದ್ರೆ ಆ ಹುಳುಗಳೆಲ್ಲ ಮನೆಗಳಿಗೆ ಹೋಗಿ ಮನೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ಕಚ್ಚುವಂತ ಸಾಧ್ಯತೆ ಇರುತ್ತೆ. ಮನೆಗಳಲ್ಲಿ ವಯಸ್ಸಾದವರು, ಚಿಕ್ಕ ಮಕ್ಕಳು ಇರ್ತಾರೆ. ಸೊಳ್ಳೆಗಳು ಕಚ್ಚೋದ್ರಿಂದ ಮಲೇರಿಯಾ, ಡೆಂಗ್ಯೂ ಅಂತ ರೋಗಗಳು ಬರುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಇದನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ವಲ್ಪ ಇದರ ಗಮನವಿಟ್ಟು ಸ್ವಲ್ಪ ಲಕ್ಷ್ಯ ಕೊಟ್ಟು ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಬೇಕಂತ ನಮ್ಮ ಟಿವಿ ಚಾನಲ್ ಮೂಲಕ ನಾವು ಕೇಳ್ಕೊತಾ ಇದೀವಿ.